ನಮ್ಮ ಕನ್ನಡಿಗರಿಗೆ ಮಲ್ನಾಡ್ ಜೋಡಿ ಮಾಡುವ ನಮಸ್ಕಾರ. ಇವತ್ತು ನಾವು ನಮ್ಮ ಪುಟ್ಟ ದೇಶ ಐರ್ಲೆಂಡ್ ನಲ್ಲಿರುವ ಒಂದು ಪುಟ್ಟ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅದೇ ಆರೆನ್ ಐಲ್ಯಾಂಡ್. ಈ ಆರೆನ್ ಐಲ್ಯಾಂಡ್ಸ್ ಅಲ್ಲಿ 3 ದ್ವೀಪಗಳಿದೆ. ಆ 3 ದ್ವೀಪಗಳಲ್ಲಿ ಒಂದಾದ ಇನ್ನಿಸ್ಮೋರ್ ಎಂಬ ದ್ವೀಪಕ್ಕೆ ನಾವಿವತ್ತು ಹೋಗ್ತಾ ಇದೀವಿ. ನಾವಿರೋದು ಗಾಲ್ವೆ ಸಿಟಿ ಆಗಿರೋದ್ರಿಂದ ಅಲ್ಲಿರೋ ಹತ್ರ ಆಗಿರೋ ಗಾಲ್ವೆ ಪೋರ್ಟ್ನಿಂದ ನಮ್ಮ ಫೆರಿನ ಬುಕ್ ಮಾಡಿದ್ವಿ. ನಮ್ಮ ಫೆರಿ 9:30ಗೆ ಶೆಡ್ಯೂಲ್ ಆಗಿತ್ತು. ನಾವು ಕಾರ್ ಪಾರ್ಕ್ ಮಾಡಿ ಬರೋಷ್ಟರೊಳಗೆ ಕ್ಯೂ ತುಂಬಾ ದೊಡ್ಡದಾಗಿತ್ತು. ಇದು ನಮ್ಮ ಫಸ್ಟ್ ಫೆರಿ ರೈಡ್ ಆಗಿರೋದ್ರಿಂದ ನಾನು ಸಚಿನ್ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಲೇಟಾಗಿ ಬಂದಿದ್ರಿಂದ ಹೊರಗಡೆ ಅಂತೂ ಸೀಟ್ ಸಿಗ್ಲಿಲ್ಲ. ಅದಕ್ಕೆ ಒಳಗಡೆನೆ ಕೂತ್ಕೊಂಡು ವಿಂಡೋ ಇಂದ ಸಿ ವ್ಯೂನ ಎಂಜಾಯ್ ಮಾಡ್ತಿದ್ವಿ. ಇದು ಆಲ್ಮೋಸ್ಟ್ 1.5 ಅವರ್ ಜರ್ನಿ ಆಗುತ್ತೆ. ಗಾಲ್ವೆ ಪೋರ್ಟ್ ಇಂದ ಅಷ್ಟೇ ಅಲ್ಲ, ಫೆರೀಸ್ನ ರಾಸೋವಿಲ್ ಅಥವಾ ಡೂಲಿನ್ ಪೋರ್ಟ್ಗಳಿಂದನೂ ಬುಕ್ ಮಾಡ್ಕೋಬಹುದು. ಆರೆನ್ ಐಲ್ಯಾಂಡ್ಸ್ಗೆ ಹೋಗೋಕ್ಕೆ ಫೆರಿ ಒಂದೇ ಆಪ್ಷನ್ ಅಲ್ಲ, ಫ್ಲೈಟ್ ಕೂಡ ಇದೆ. ಕೊನಮೊರಾ ಏರ್ಪೋರ್ಟ್ನಿಂದ 10 ಮಿನಿಟ್ಸ್ ಜರ್ನಿ ಅಷ್ಟೇ. ಎಲ್ಲ ಬುಕಿಂಗ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ತಪ್ಪದೆ ನೋಡಿ. ಫೈನಲಿ 1.5 ತಾಸು ನಂತರ ಇನ್ನಿಸ್ಮೋರ್ನ ತಲುಪಿದ್ವಿ. ಅಬ್ಬಾ, ಇಲ್ಲಿ ಇಷ್ಟು ಚಳಿನ ಅಂತ ನಾವಿಲ್ಲಿ ನಡಕ್ತಾ ಇದ್ರೆ ಇಲ್ಲಿ ಪುಟ್ ಮಕ್ಕಳು ಸ್ವಿಮ್ಮಿಂಗ್ ಆಡ್ತಾ ಸೈಕಲ್ ಹೊಡಿತಾ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಫಸ್ಟ್ ನಮ್ಮ ಕ್ಯಾಂಪ್ನ ಸೆಟಪ್ ಮಾಡೋಣ ಅಂತ ಫೆರಿ ಸ್ಟಾಪ್ ಇಂದ ಒಂದು 500 ಮೀಟರ್ಸ್ ದೂರದಲ್ಲಿರೋ ನಮ್ಮ ಬುಕ್ ಮಾಡಿರೋ ಸ್ಟೇ ಕ್ಯಾಂಪಿಂಗ್ ಆ್ಯಂಡ್ ಗ್ಲಾಂಪಿಂಗ್ಗೆ ಹೊರಟ್ವಿ. ಈ ಕ್ಯಾಂಪಿಂಗ್ ಆ್ಯಂಡ್ ಗ್ಲಾಂಪಿಂಗ್ ಅಲ್ಲಿ 2 ಥರ ಇದೆ. ಈ ಸಣ್ಣ ಸಣ್ಣ ಕಾಟೇಜಸ್ ಕೂಡ ಇದೆ, ಮತ್ತೆ ನಾವೇ ತಂದಿರೋ ನಮ್ಮ ಓನ್ ಟೆಂಟ್ ಕೂಡ ಇಲ್ಲಿ ಹಾಕೊಳ್ಬೋದು. ನಿಮ್ಮ ಗ್ರೂಪಲ್ಲಿ 4ರಿಂದ 6 ಜನ ಇದ್ರೆ ನೀವು ಈ ಕಾಟೇಜಸ್ನ ಚೂಸ್ ಮಾಡ್ಕೊಳ್ಬೋದು. ಒಳ್ಳೆ ವ್ಯೂ ಕೂಡ ಸಿಗತ್ತೆ. ಬೇಗ ಬಂದರೆ ಟೆಂಟ್ ಹಾಕೊಳ್ಳೋಕ್ಕೆ ಒಳ್ಳೆ ಸ್ಪಾಟ್ ಚೂಸ್ ಮಾಡ್ಕೊಳ್ಬೋದು. ನಾವು ಒಂದೊಳ್ಳೆ ಜಾಗ ನೋಡಿ ನಮ್ಮ ಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸಣ್ಣ ಟೆಂಟ್ ಅಂದರೆ ಬರೀ 2 ಮಲ್ಕೊಳ್ಳೋ ಅಂತ ಟೆಂಟ್ ತೊಗೊಂಡಿದ್ವಿ. ನೋಡಿ ನಮ್ಮ ಟೆಂಟ್ ಹಾಕೊಳ್ಬೇಕಾದ್ರೆ ನಮ್ಗೆ ಯಾರು ಕಂಪ್ನಿ ಕೊಡ್ತಾ ಇದ್ದಾರೆ ಅಂತ. ಈ ಕ್ಯಾಂಪಿಂಗ್ ಆ್ಯಂಡ್ ಗ್ಲಾಂಪಿಂಗ್ ಪೆಟ್ ಫ್ರೆಂಡ್ಲಿ ಕೂಡ ಇದೆ. ಹಾಫ್ ಆನ್ ಅವರಲ್ಲಿ ನಮ್ಮ ಟೆಂಟ್ನೆಲ್ಲ ಸೆಟಪ್ ಮಾಡಿ ಮತ್ತೆ ನಮ್ಮ ಫೆರಿ ಸ್ಟಾಪ್ ಹತ್ರ ಇರೋ ಆರೆನ್ ಬೈಕ್ ಹೈರ್ಗೆ ಸೈಕಲ್ ತಗೊಳಕ್ಕೆ ಅಂತ ಹೊರಟ್ವಿ. ಇಲ್ಲಿ ನಿಮಗೆ ಯಾವ ಥರ ಬೈಕ್ ಬೇಕು ಅಕಾರ್ಡಿಂಗ್ ಟು ಯೋರ್ ಚಾಯ್ಸ್ ನೀವು ಚೂಸ್ ಮಾಡ್ಕೊಳ್ಬೋದು. ಸೈಕಲ್ ಓಡಿಸಿ ಎಷ್ಟು ವರ್ಷ ಆಗಿತ್ತು. ಹೀಗೆ ನಮ್ಮ ಆರೆನ್ ಐಲ್ಯಾಂಡ್ಸ್ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೈಕಲ್ ಹೈರ್ ಮಾಡಿರೋ ಶಾಪಲ್ಲೇ ಮ್ಯಾಪ್ನ ಕೇಳಿ ತಗೋಬೇಕು. ಮ್ಯಾಪಲ್ಲಿರೋ ರೆಡ್ ಲೈನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಆವಾಗಲೇ ನಮಗೆ ಸಿಕ್ಕಿದ್ದು ನಮ್ಮ ಫಸ್ಟ್ ಪಾಯಿಂಟ್ ಸೀಲ್ ಕಾಲೋನಿ ವ್ಯೂ ಪಾಯಿಂಟ್. ಅನ್ಫಾರ್ಚುನೇಟ್ಲಿ ನಮ್ಗೆ ಯಾವ ಸೀಲ್ ಕಾಣಲಿಲ್ಲ, ಆದರೆ ಕಲ್ಲಲ್ಲಿ ಮನೆ ಕಟ್ಟಿ ಫುಲ್ ಎಂಜಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. ಇದಾದ್ಮೇಲೆ ನಮಗೆ ಸಿಕ್ಕಿದ್ದೆ ಕಿಲ್ಮುರ್ವೆ ಬೀಚ್. ಈ ಸುಂದರವಾದ ಸಮುದ್ರನ ನೋಡ್ತಾ ಇದ್ರೆ ಇರುವಂತೆ ತೊರೆದು 1000 ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಎಂಬ ಕುವೆಂಪುರವರ ಸಾಲು ನೆನಪಾಗತ್ತೆ. ಸ್ವಚ್ಛ ಮತ್ತು ಸುಂದರವಾಗಿರೋ ಕಾರಣ ಇದಕ್ಕೆ ಬ್ಲೂ ಫ್ಲಾಗ್ ಕೂಡ ಸಿಕ್ಕಿದೆ. ಇಲ್ಲಿಂದ ನಾವು ಸೀದಾ ಹೊರಟಿದ್ದೆ ನಮ್ಮ ನೆಕ್ಸ್ಟ್ ಪಾಯಿಂಟ್ ಡನ್ ಅಂಗುಸ. ಇದೊಂದು ವ್ಯೂ ಪಾಯಿಂಟ್ ಆಗಿರೋದ್ರಿಂದ ವಿಸಿಟರ್ ಸೆಂಟರ್ನಲ್ಲೇ ನಮ್ಮ ಸೈಕಲ್ಗಳನ್ನ ಪಾರ್ಕ್ ಮಾಡಿ ಸುಮಾರು 850 ಮೀಟರ್ಸ್ ಟ್ರೆಕ್ ಮಾಡಿ ವ್ಯೂ ಪಾಯಿಂಟ್ನ ರೀಚ್ ಆದ್ವಿ. ಈ ಪ್ಲೇಸ್ಗೆ €5 ಎಂಟ್ರೆನ್ಸ್ ಚಾರ್ಜ್ ಇರುತ್ತೆ. ಆದರೆ ನಾವು ಕ್ಯಾಂಪಿಂಗ್ ಆ್ಯಂಡ್ ಗ್ಲಾಂಪಿಂಗಲ್ಲಿ ಸ್ಟೇ ಮಾಡಿರೋದ್ರಿಂದ ನಾವು ಟ್ಯಾಗ್ ತೋರಿಸಿದ್ದಕ್ಕೆ ನಮಗೆ ಫ್ರೀ ಎಂಟ್ರೆನ್ಸ್ ಇತ್ತು. ಈ ವ್ಯೂ ಪಾಯಿಂಟ್ನ ಎಂಟರ್ ಆದ ತಕ್ಷಣವೇ ಅಟ್ಲಾಂಟಿಕ್ ಓಷನ್ನ ಅದ್ಭುತ ನೋಟವನ್ನು ಕಣ್ಸೆಳ್ಕೊಳ್ಬೋದು. ಡನ್ ಅಂಗುಸ 3000 ವರ್ಷಗಳಷ್ಟು ಹಳೆಯದು. ಇದನ್ನ ಪೂರ್ವದಲ್ಲಿ ಡಿಫೆನ್ಸ್ ಕೋಟೆಯಾಗಿ ಬಳಸ್ತಿದ್ರಂತೆ. ಇಲ್ಲಿ 3 ಬೃಹತ್ ಡ್ರೈ ಸ್ಟೋನ್ ರಕ್ಷಣೆ ಗೋಡೆಗಳಿದೆ ಅಂತ ಹೇಳ್ತಾರೆ. ಬಂಡೆ ಮೇಲೆ ನಡೆಯೋದ್ರಿಂದ ತುಂಬಾ ಏರ್ಪೇರ್ಗಳಿದೆ. ಅದಕ್ಕೆ ಒಳ್ಳೆ ಶೂಸ್ ಹಾಕೊಂಡು ಬಂದ್ರೆ ತುಂಬಾ ಒಳ್ಳೆಯದು. ವ್ಯೂ ಪಾಯಿಂಟಿಂದ ಇಳಿದು ನಮಗೆ ಫುಲ್ ಟಯರ್ಡ್ ಆಗಿತ್ತು. ಅಲ್ಲೇ ಇದ್ದಿದ್ದು ಐಸ್ ಕ್ರೀಮ್ ತಿಂದು ಆರೆನ್ ಸ್ವೆಟರ್ಸ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಸ್ವೆಟರ್ಸ್ನೆಲ್ಲ ನೋಡಿ ವಿಸಿಟ್ ಮಾಡಿ ನಂತರ ನಮ್ಮ ಮುಂದಿನ ಪಾಯಿಂಟ್ ಕಡೆಗೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ಮಾರ್ಗ ಮಧ್ಯದಲ್ಲಿ ಸಣ್ಣ ಸಣ್ಣ ಬೀಚಸ್ಗಳು ಕಾಣ್ತಿದ್ವು. ನಮ್ಮ ಮುಂದಿನ ಡೆಸ್ಟಿನೇಷನ್ ವಾರ್ಮ್ ಹೋಲ್ ಅಂತ.
ಇದನ್ನ ಲೋಕಲ್ಸ್ ಅವರು ಅವ್ರ ಮ್ಯಾಪ್ ಇಂದಾನೆ ತೆಗೆದುಹಾಕಿದ್ದಾರೆ. ಯಾಕಂದ್ರೆ ನಮ್ಮಂತ ಟೂರಿಸ್ಟ್ ಆ ಪ್ಲೇಸ್ಗೆ ಹೋಗಬಾರ್ದು ಅಂತ. ಆ ಪ್ಲೇಸ್ನ ಹುಡ್ಕೋ ಅಷ್ಟರಲ್ಲಿ ಅಬ್ಬಾ ನಮ್ಗೆ ಸಾಕಾಗೋಯ್ತು. ನಮಗೆ ರೂಟ್ ಸರಿಯಾಗಿ ಸಿಗ್ದಲೇ ಇನ್ನೇನು ವಾಪಸ್ ಬರೋ ಟೈಮಲ್ಲಿ ಬೇರೆ ಸೈಕ್ಲಿಸ್ಟ್ಗಳಿಂದ ನಮಗೆ ಆ ಲೊಕೇಶನ್ಗೆ ಹೋಗೋ ರೂಟ್ ಸಿಕ್ತು. ಈ ಪ್ಲೇಸ್ ತುಂಬ ಡೇಂಜರ್ ಅಂತೆ. ತುಂಬ ಗಾಳಿ ಮಳೆ ಇದ್ರೆ ದೊಡ್ಡ ದೊಡ್ಡ ಅಲೆಗಳು ಬಂದು ಹೊಡಿತವೆ. ಅದಕ್ಕೆ ಇಲ್ಲಿ ಯಾರು ಹೋಗಬೇಡಿ ಅಂತ ಲೋಕಲ್ಸ್ ಅವರ ವಾದ. ಸುಮಾರು 6 ಕಿಲೋಮೀಟರ್ ಟ್ರಕ್ ನಂತರ ನಮ್ಮ ಡೆಸ್ಟಿನೇಷನ್ ವಾರ್ಮ್ ಹೋಲ್ನ ರೀಚ್ ಆದ್ವಿ. ವಾರ್ಮ್ ಹೋಲ್ ಒಂದು ನೈಸರ್ಗಿಕವಾಗಿ ಕೆತ್ತನೆಯಾದ ಬ್ಲೂ ಹೋಲ್ ಆಗಿದೆ. ಇದು ಸುಮಾರು 25 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು 10 ರಿಂದ 20 ಮೀಟರ್ ಆಳಾಗಿರುತ್ತದೆ. ಇಲ್ಲಿ ರೆಡ್ ಬುಲ್ ಕ್ಲಿಫ್ ಡೈವಿಂಗ್ ವರ್ಲ್ಡ್ ಸೀರೀಸ್ 2014-2017 ಇವೆಂಟ್ಸ್ನ ನಡೆಸಿದ್ರು. ಈ ಇವೆಂಟ್ನಲ್ಲಿ ವರ್ಲ್ಡ್ ವೈಡ್ ಎಕ್ಸ್ಪರ್ಟ್ ಡೈವರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನಮಗೆ ಆ ವಾರ್ಮ್ ಹೋಲ್ಗಿಂತ ಅದ್ರ ಸುತ್ತ ಇರೋ ಈ ಕ್ಲಿಫ್ಸ್ನ ನೋಡೋಕ್ಕೆ ತುಂಬ ಮಜಾ ಇತ್ತು. ಇಲ್ಲಿಗೆ ನಮ್ಮ ವಾರ್ಮ್ ಹೋಲ್ ಅಡ್ವೆಂಚರ್ನ ಮುಗಿಸಿ ನಮ್ಮ ಕ್ಯಾಂಪ್ ಕಡೆಗೆ ಹೊರಟ್ವಿ. ಕ್ಯಾಂಪಿಂಗ್ ಆ್ಯಂಡ್ ಗ್ಲ್ಯಾಂಪಿಂಗ್ ಅಲ್ಲಿ ಇರೋ ಅಡ್ವಾಂಟೇಜ್ ಅಂದರೆ ನಮಗೆ ಬೇಕಾಗಿರೋ ಅಂಥ ತಿಂಡಿನ ನಾವೇ ಕುಕ್ ಮಾಡ್ಕೊಳ್ಬೋದು. ನಾವು ಕೂಡ ನಮ್ಮ ಮನೆಯಿಂದ ತಂದಿರೋ ಫುಡ್ನ ಬಿಸಿ ಮಾಡಿ ತಿಂದು ಈ ದಿನನ ಎಂಡ್ ಮಾಡಿದ್ವಿ. ಹಲೋ ಕನ್ನಡಿಗರೇ, ಮತ್ತೆ 2ನೇ ದಿನ ನಮ್ಮ ಆರನ್ ಐಲ್ಯಾಂಡ್ಸ್ ಎಕ್ಸ್ಪ್ಲೋರೇಷನ್ಗೆ ನಿಮಗೆ ಸ್ವಾಗತ. ನಾವು ನಮ್ಮ ಡೇನ ಬೆಳಗ್ಗೆ ಕಾಫಿ ಜೊತೆಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕ್ಯಾಂಪ್ನಲ್ಲೇ ರಿಲ್ಯಾಕ್ಸ್ ಮಾಡಿ ಮತ್ತೆ ಈ ಚಾರ್ಲಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೊನೆಗೂ ನಾವು ನಮ್ಮ ಕ್ಯಾಂಪ್ನ ವೆಕೇಟ್ ಮಾಡೋ ಟೈಮ್ ಬಂದೇ ಬಿಡ್ತು. ನಮ್ಮ ರಿಟರ್ನ್ ಫೆರಿಗೆ ಇನ್ನೂ ಟೈಮ್ ಇದ್ದಿದ್ರಿಂದ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಆಗ ನಮ್ ಕಂಡಿದ್ದೆ ಈ ಕ್ಯೂಟ್ ಆಗಿರೋ ಕುದುರೆ ಗಾಡಿಗಳು. ಇದು ಸೇಮ್ ನಮ್ಮ ಮೈಸೂರು ಪ್ಯಾಲೇಸ್ ಹತ್ರ ಇರೋ ಕುದುರೆ ಗಾಡಿಗಳ ತರನೇ ಇದೆ ಅಲ್ವಾ? ಅಲ್ಲಿ ಹೆಂಗೆ ಮೈಸೂರನ್ನ ಸುತ್ಸಕ್ಕೆ ಈ ಕುದುರೆ ಗಾಡಿಗಳನ್ನ ಯೂಸ್ ಮಾಡ್ತಾರೋ, ಇಲ್ಲೂ ಹಾಗೆ ಈ ಐಲ್ಯಾಂಡ್ನ ಸುತ್ಸಕ್ಕೆ ಯೂಸ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸೈಕಲ್ನ ರಿಟರ್ನ್ ಮಾಡಿ ಅಲ್ಲೇ ಇದ್ದ ಸ್ಪಾರ್ ಅಂಗಡಿಯಲ್ಲಿ ನಮ್ಮ ಮಧ್ಯಾಹ್ನದ ಲಂಚ್ ಮುಗಿಸಿ ನಮ್ಮ ಫೆರಿ ಕಡೆಗೆ ಹೋದ್ವಿ. ನೋಡಿ, ನಮ್ಮ ಫೆರಿ ನಮ್ಮನ್ನ ಕರ್ಕೊಂಡೋಗಕ್ಕೆ ರೆಡಿಯಾಗಿ ನಿಂತಿದೆ. ಪ್ಲೀಸ್ ರಿಟರ್ನ್ ಹೋಗ್ಬೇಕಾದ್ರೆ ನಾವು ಬೇಗ ಬಂದಿದ್ರಿಂದ ಹೊರ್ಗಡೆ ಸೀಟ್ ಆಪ್ಷನ್ ಸಿಕ್ತು. ಸಚಿನ್ ಮುಂಚೆನೆ ಫೆರಿ ಹತ್ತಿ ಸೀಟ್ ಇಟ್ಕೊಂಡಿದ್ರು. ಫೆರಿ ಕರೆಕ್ಟಾಗಿ 3:15ಗೆ ಅಲ್ಲಿಂದ ಹೊರಡ್ತು. ಈ ಐಲ್ಯಾಂಡ್ ಅಲ್ಲಿ ಇನ್ನೂ ತುಂಬಾ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಕ್ಕಿದೆ. ಆದ್ರೆ ಈ ಸಾರಿ ಮೇನ್ ಪ್ಲೇಸಸ್ ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ವಿ. ಆರನ್ ಐಲ್ಯಾಂಡ್ಸ್ನ 2 ದ್ವೀಪಗಳಾದ ಇನ್ನೆಸ್ ಮೇನ್ ಮತ್ತು ಇನ್ನೆಸ್ ಓಯರ್ನ ಫೆರಿಯಿಂದಲೇ ತೋರಿಸ್ತಾರೆ. ಈ ಫೆರಿ ರೈಡ್ನ ಮೇನ್ ಅಟ್ರಾಕ್ಷನ್ ಅಂದರೆ ಈ ಕ್ಲಿಫ್ ಆಫ್ ಮೊಹನ್ನ ಕ್ಲಿಫ್ಸ್. ಸಿ ಲೆವೆಲ್ ಇಂದ ಈ ದೈತ್ಯಾಕಾರದ ಕ್ಲಿಫ್ಸ್ ಹೆಂಗ್ ಕಾಣುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ನಾವು ಹೋಗಿದ್ದ ದಿನ ತುಂಬ ಮೋಡ ಇದ್ದಿದ್ರಿಂದ ನಮಗೆ ಕ್ಲಿಫ್ಸ್ ಅಷ್ಟಾಗಿ ಕಾಣಲಿಲ್ಲ. ಹಾಗೆ ಹೋಗ್ತಾ ದಿ ಬರನ್ ಅನ್ನೋ ರಾಕಿ ಲ್ಯಾಂಡ್ಸ್ಕೇಪ್ ಕೂಡ ಕಾಣುತ್ತೆ. ಬರನ್ ಮತ್ತೆ ಕ್ಲಿಫ್ ಆಫ್ ಮೊಹನ್ನ ಆನ್ ರೋಡಲ್ಲಿ ಸಹ ನೋಡ್ಬೋದು. ಇದನ್ನ ಮುಂದೆ ಬರೋ ವಿಡಿಯೋದಲ್ಲಿ ವೀಕ್ಷಿಸಿ. ಓಕೆ ಕನ್ನಡಿಗರೇ, ನಮ್ಮ ಆರನ್ ಐಲ್ಯಾಂಡ್ಸ್ ಮತ್ತು ಫೆರಿ ಜರ್ನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಇಂತಹ ನಮ್ಮ ಐರ್ಲೆಂಡ್ ಜರ್ನಿ ವಿಡಿಯೋಸ್ಗಾಗಿ ಮಲ್ನಾಡ್ ಜೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.